ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಕಲಿಯುಗದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಯಾವ ಯುಗ ಆದರೂ ಪರವಾಗಿಲ್ಲ, ಕೃತ ತ್ರೇತ ದ್ವಾಪರ ಕಲಿಯುಗ ಆದರೂ ಪರವಾಗಿಲ್ಲ. ನಾವು ಯಾಕೆ ಹುಟ್ಟಿದ್ದೀವಿ ಅನ್ನೋದೊಂದು ದೊಡ್ಡ ಪ್ರಶ್ನೆ ಬಂದ್ಬಿಟ್ಟಿದೆ. ನಾವೇನಾದ್ರು ತಪ್ಪು ಮಾಡೋದಕ್ಕೆ ಮನುಷ್ಯರಾಗಿ ಹುಟ್ಟಿದ್ದೀವಿ, ಇಲ್ಲ ಅಂದರೆ ಮರ ಗಿಡ ಬೆಟ್ಟ ಗುಡ್ಡ ಪರ್ವತ ಇಲ್ಲ ಪ್ರಾಣಿ ಜನ್ಮಕ್ಕೆ ಯಾವುದೋ ಜನ್ಮದಲ್ಲಿ ವಾಸ ಮಾಡ್ತಿದ್ವಿ. ಗೊತ್ತೋ ಗೊತ್ತಿಲ್ಲದ ಕೆಲವು ತಪ್ಪುಗಳನ್ನು ಮಾಡಿರೋದ್ರಿಂದ ಅದನ್ನು ಜಮಾ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದೀವಿ. ಅದರಿಂದ ಮನುಷ್ಯರಾಗಿ ಉಳೋದು ಒಂದು ಆಕಸ್ಮಿಕ, ಸಾವು ಖಚಿತ. ಮನುಷ್ಯನ ಹುಟ್ಟ ಮೇಲೆ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಅದನ್ನು ಬಿಟ್ಟು ಗೊತ್ತೋ ಗೊತ್ತಿಲ್ಲದೇನೋ ನಾವು ಒಂದು ಊಟಕ್ಕೋಸ್ಕರ, ಒಂದು ತುಂಡು ಬಟ್ಟೆಗೋಸ್ಕರ, ಒಂದು ಹಣ ಆಸ್ತಿಗೋಸ್ಕರ ಹಲವಾರು ತಪ್ಪುಗಳನ್ನು ಮಾಡಿಬಿಡ್ತೀವಿ. ಆ ತಪ್ಪನ್ನು ಕಳ್ಕೊಳ್ಳೋಕ್ಕೋಸ್ಕರ ಹೋದ ಜನ್ಮದಲ್ಲಿ ನಾವೇನು ತಪ್ಪು ಮಾಡಿದ್ವೋ ಅದನ್ನು ಕೂಡ ಕಳ್ಕೊಂಡು ಮುಕ್ತಿ ಮೋಕ್ಷಕ್ಕೆ ಹೋಗೋಕ್ಕೋಸ್ಕರವಾಗಿ ನಾವು ಭಾಳಷ್ಟು ಸಾಧನೆ ಮಾಡಬೇಕಾಗಿ ಬರ್ತದೆ. ಉದಾಹರಣೆಗೆ, ಸಾಲ ಬಾಧೆ ಜಾಸ್ತಿ ಆಯಿತು ಅಂದರೆ ದುಡ್ದು ಸಾಲ ತೀರಿಸ್ತೀವಿ. ಕಾಯಿಲೆ ಬಂತು, ರೋಗ ಬಂತು ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ನಾವು ಔಷಧಿ ಮುಖಾಯನ ಗುಣ ಮಾಡ್ಕೊಳ್ತೀವಿ. ಯಾವುದೋ ಒಂದು ವಿಚಿತ್ರವಾದಂಥ ಸಂದರ್ಭ, ಕಷ್ಟಗಳು ಬಂದಾಗ ಡಾಕ್ಟರ್ ಕೈಲಿ ಕ್ಯೂರ್ ಮಾಡೋಕ್ಕಾಗಲ್ಲ, ಕೋರ್ಟ್ಗೆ ಹೋದ್ರೂ ಕೂಡ ಕ್ಯೂರ್ ಮಾಡೋಕ್ಕಾಗಲ್ಲ, ಪರಿಹಾರ ಸಿಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ಪರಿಹಾರ ಸಿಗಲ್ಲ. ಇಂಥ ಸಂದರ್ಭದಲ್ಲಿ ಬರುವಂಥ ಕಷ್ಟ ಕಾಪರ್ಣೆಗಳನ್ನು ನಾವು ವಿಜ್ಞಾನಕ್ಕೂ ಮೀರಿದಂಥ ಒಂದು ವಿಶೇಷವಾದಂಥ ಸನ್ನಿಧಾನಗಳಿದೆ, ಅದೇ ದೇವಾಲಯಗಳು ಅಂತೇಳಿ. ಕದಂಬ ಋಷಿಗಳು ಕಲಿಯುಗದಲ್ಲಿ ಈ ಒಂದು ಮದ್ದೂರಿನಲ್ಲಿ ನರಸಿಂಹರನ್ನ ಬ್ರಹ್ಮದೇವರು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಆ ಪೂಜೆ ಪುರಸ್ಕಾರ ಪಾಲನೆ ಮಾಡ್ಕೊಂಬಂತ ನಮ್ಮ ಇವತ್ತಿನ ಕಲಿಯುಗ ಜನರಿಗೆ ಇದೊಂದು ಕೋರ್ಟು ಕೂಡ, ಈ ನರಸಿಂಹ ಸನ್ನಿಧಾನ ಒಂದು ಕೋರ್ಟ್ ಇದ್ದಾಗೆ, ಒಂದು ಪೊಲೀಸ್ ಸ್ಟೇಷನ್ ಇದ್ದಾಗೆ, ಕಾರ್ಯಗಳನ್ನು ಗುಣ ಮಾಡುವಂಥ ಒಂದು ಒಳ್ಳೆ ಆಸ್ಪತ್ರೆ ಇದ್ದಾಗೆ. ಈ ಒಂದು ಸನ್ನಿಧಾನದಲ್ಲಿ ನಾವು ಇವತ್ತು ನರಸಿಂಹರ ಬಗ್ಗೆ ಮಾಟ ಮಂತ್ರ ತಂತ್ರ ಬಾಧೆಗಳನ್ನು, ಭೂತ ಪ್ರೇತ ಬಾಧೆಗಳನ್ನು, ಕುಜದೋಷ, ಸರ್ಪದೋಷ, ಕಾಳಸರ್ಪದೋಷ ಇದ್ದರೆ ಕೋರ್ಟ್ಗೆ, ಪೊಲೀಸ್ ಸ್ಟೇಷನ್ಗೆ ಅಥವಾ ಹಾಸ್ಪಿಟ್ಲಿಗೆ ಹೋಗಿ ನಿವಾರಣೆ ಮಾಡ್ಕೊಳಕ್ಕಾಗಲ್ಲ. ಅಂಥದನ್ನೆಲ್ಲ ನಾವು ಇಂಥ ಒಂದು ಸನ್ನಿಧಾನದಲ್ಲಿ ಬಂದು ಪರಿಹಾರ ಮಾಡ್ಕೋಬೇಕು. ಹಾಗಾದರೆ ಆ ಸನ್ನಿಧಾನ ಯಾವುದು? ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಉಗ್ರ ನರಸಿಂಹನ ಒಂದು ಸನ್ನಿಧಾನ ಇದೆ. ಆ ಸನ್ನಿಧಾನದಲ್ಲಿ ಇವತ್ತಿದ್ದೀವಿ. ಬನ್ನಿ, ಆ ಸನ್ನಿಧಾನ ಏನಕ್ಕಾಯಿತು, ಆ ಸನ್ನಿಧಾನದ ವೈಶಿಷ್ಟ್ಯತೆ ಏನು, ಆ ಸನ್ನಿಧಾನಕ್ಕೆ ಹೋದಾಗ ನಮಗೆ ಸಿಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಒಂದು ವಿಶೇಷವಾದಂಥ ಪದ್ಧತಿ ಇದೆ. ಏನಂದರೆ, ವೈಷ್ಣವ ಸಂಪ್ರದಾಯನ ಮಹಾಸಂಸ್ಥಾಪಕರಾದಂಥ ಶ್ರೀ ರಾಮಾನುಜಾಚಾರ್ಯರು ಬಹಳ ವಿಶೇಷವಾದಂಥ ವ್ಯಕ್ತಿತ್ವ ಉಳ್ಳವರು. ವಿಷ್ಣುವಿನ ದರ್ಶನ ಮಾಡೋದಕ್ಕೆ ಮುಂಚೆ ಮೊದಲು ಗುರು ದರ್ಶನ ಮಾಡಬೇಕಂತೆ. ಆದ್ದರಿಂದ ಗುರುಮುಖೇನ ದೈವ ದರ್ಶನ ಅನ್ನೋ ಹಾಗೆ ಮೊದಲು ರಾಮಾನುಜಾಚಾರ್ಯರ ದರ್ಶನವನ್ನು ಮಾಡಿ ತದನಂತರ ಉಗ್ರ ನರಸಿಂಹರ ದರ್ಶನ ಮಾಡಬೇಕಂತೆ. ಇದು ವೈಷ್ಣವ ಸಂಪ್ರದಾಯದಲ್ಲಿ ನಡೆಯುವಂಥ ಒಂದು ವಿಶೇಷತೆ. ಅದರಿಂದ ಆದಿಗುರು, ಜಗದ್ಗುರು, ಮೂಲ ಗುರು ಆದಂಥ ಶ್ರೀ ರಾಮಾನುಜಾಚಾರ್ಯರು ಈ ಸನ್ನಿಧಾನದಲ್ಲಿ ಭಗವಂತನ ಸನ್ನಿಧಿಯಲ್ಲಿದ್ದಾರೆ. ಪ್ರಪ್ರಥಮವಾಗಿ ರಾಮಾನುಜಾಚಾರ್ಯರಿಗೆ ಅವರ ಸ್ಮರಣೆ ದರ್ಶನ ಮಾಡಿ ತದನಂತರ ದೇವರ ದರ್ಶನ ಮಾಡಬೇಕು.
ಇತಿಹಾಸದಲ್ಲಿ ಒಂದು ವಿಶೇಷವಾದಂಥ ಚರಿತ್ರೆ ಇದೆ. ಏನಪ್ಪ ಅಂತಂದ್ರೆ, ಪಾಂಡವರು ವನವಾಸಕ್ಕೆ ಬಂದಾಗ ಈ ಕ್ಷೇತ್ರದಲ್ಲಿ ಸ್ವಲ್ಪ ದಿನ ವಾಸ ಇದ್ರಂತೆ. ಅಜ್ಞಾತವಾಸ ಅಂತ ಕರೀತಾರಲ್ಲ, ಆ ಸಮಯದಲ್ಲಿ ಪಂಚಪಾಂಡವರು ಇಲ್ಲಿ ಬಂದಾಗ ಅಜ್ಞಾತವಾಸದಲ್ಲಿದ್ದರು. ಈ ಒಂದು ದೊಡ್ಡ ಅರಣ್ಯ, ಬೃಹದಾರಣ್ಯ, ಈ ಒಂದು ಪ್ರಕೃತಿಯ ಸೌಂದರ್ಯಕ್ಕೆ ಮರಳಾಗಿ ಅರ್ಜುನ ಈ ಜಾಗವನ್ನ ಆಯ್ಕೆ ಮಾಡಿದ್ರಂತೆ ವಾಸ ಮಾಡಲಿಕ್ಕೆ. ಹಾಗೆ ಪಂಚಪಾಂಡವರು ಅರ್ಜುನರು ಇಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ಒಮ್ಮೆ ಕೃಷ್ಣ ನಿನ್ಗೆ ಹತ್ರ ಕೇಳ್ತಾರಂತ ಅರ್ಜುನ, ಏನಂತ, ಭಗವಂತ ನಿನ್ನ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ ಅವತಾರ ಎಲ್ಲ ನೋಡಿದ್ದೀವಿ, ಆದರೆ ನರಸಿಂಹ ಅವತಾರ ಬಗ್ಗೆ ನನಗೆ ಅಷ್ಟು ಒಂದು ಅರಿವು ಇಲ್ಲ. ಅದು ಹೇಗಾಯಿತು, ಕತೆ ಕೇಳಿದ್ದೀನಿ, ಆದರೆ ಆ ರೂಪ ದರ್ಶನ ಬೇಕು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾರೆ, ಮತ್ತೆ ಆ ರೂಪ ಧರಿಸಕ್ಕಾಗೋದಿಲ್ಲ, ಮತ್ತೆ ಅವತಾರ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಥರ ಆಗ್ಬೇಕಾದ್ರೆ ಇನ್ನೊಬ್ಬ ಪ್ರಹ್ಲಾದ ಬರಬೇಕು, ಆಗ ನಾನು ಅದನ್ನು ನೋಡಬೇಕು ಅಂತ ಕೇಳಿದಾಗ ಕೃಷ್ಣ ಅರ್ಜುನನ ಆಸೆನ ಈಡೇರಿಸಬೇಕು ಅಂತ ಹೇಳಿ ಅವರು ತಾನೇ ಸ್ವಯಂ ಮಹಾವಿಷ್ಣು ಅಂಶ ಆದ್ರಿಂದ ಅದು ತೋರ್ಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಹೇಳ್ತಾರಂದ್ರೆ, ಬ್ರಹ್ಮದೇವರಲ್ಲಿ ಕೇಳ್ತಾರಂತೆ, ಬ್ರಹ್ಮದೇವರ ಹತ್ರ ಮಾತಾಡ್ತಾರೆ. ಏನಂತ, ಅರ್ಜುನನಿಗೆ ನರಸಿಂಹ ಅವತಾರ ಹೇಗಾಯಿತು, ನರಸಿಂಹನ ಅವತಾರ ಹೇಗಿತ್ತು, ಕಣ್ಣು, ಕಿವಿ, ಮೂಗು, ಬಾಯಿ, ದೇಹ ರಚನೆ ಎಲ್ಲ ಹೇಗಿತ್ತು ಅಂತ ನೋಡಕ್ಕೆ ಆಸೆ ಇದೆ, ಅದರಿಂದ ಅದನ್ನು ಮರುಸೃಷ್ಟಿ ಮಾಡಿ ಅಂತೇಳಿ ಕೃಷ್ಣ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ, ವಿಚಾರ ಮಾಡ್ತಾರೆ. ಆಗ ಸಾಕ್ಷಾತ್ ಭಗವಂತನೇ ಆ ವಿಚಾರ ಮಾಡಿದಾಗ ಕೇಳಿದಾಗ ಬ್ರಹ್ಮದೇವರು ಇಲ್ಲ ಅಂತ ಹೇಳೋದಿಲ್ಲ. ಆಗ ಈ ನರಸಿಂಹನ ಮತ್ತೆ ಆ ನರ, ಮಾಂಸ, ರಕ್ತ, ನಾಡಿಗಳಿಂದ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ಯಾಕೆಂದ್ರೆ ಈಗ ಹೋಗೋಗ್ಬಿಟ್ಟಿದೆ. ಕೊನೆಗೆ ಬ್ರಹ್ಮದೇವರು ಕಂಬದಲ್ಲಿ ಉದ್ಭವ ಆದಂಥ, ಅಹೋಬಲದಲ್ಲಾದಂಥ ಒಂದು ಅವತಾರವನ್ನ ಅದೇ ರೀತಿ 100% ಕ್ಲೀನಾಗಿ ಕಣ್ಣು, ಕಿವಿ, ಮೂಗು ಇರೋ ಥರನೇ ಸೃಷ್ಟಿಕರ್ತನಾದಂಥ ಬ್ರಹ್ಮದೇವರು ಈ ಅರಣ್ಯದಲ್ಲಿ, ಅಂದ್ರೆ ಇದಕ್ಕೆ ಅರ್ಜುನಿಗೆ ತುಂಬಾ ಇಷ್ಟ ಆದಂಥ ಜಾಗ, ಅದಕ್ಕೆ ಅರ್ಜುನಪುರ ಅಂತ ಹೆಸರಿಟ್ಟಿದ್ರಂತ ಅವತ್ತಿನ ಕಾಲದಲ್ಲಿ. ಅರ್ಜುನಪುರದಲ್ಲಿ ಬ್ರಹ್ಮದೇವರು ಒಂದು ಸಣ್ಣ ಜಾಗದಲ್ಲಿ ಸುಮಾರು 8ರಿಂದ 10 ಅಡಿ ಹೈಟಲ್ಲಿ ಆ ವಿಗ್ರಹವನ್ನ ಸ್ವತಃ ತಾವೇ ಪ್ರತಿಷ್ಠಾಪನೆ ಮಾಡಿ ಇಟ್ಟಂತೆ. ಆಗ ಕೃಷ್ಣ ಹೇಳ್ತೆ, ನೋಡು ಅರ್ಜುನ, ಇದೇ ನರಸಿಂಹ ಅವತಾರ, ಹೀಗೆ ಇದ್ದಿದ್ದು, ಕಣ್ಣು, ಕಿವಿ, ಮೂಗು, ಬಾಯಿ, ಹಿರಣ್ಯಕಶಿಪು ಹೇಗಿದ್ದ, ಪ್ರಹ್ಲಾದ ಹೇಗಿದ್ರು ಅಂತೆಲ್ಲ ಹೇಳಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರಂತೆ. ಆಗ ಅರ್ಜುನ ಬಹಳ ಖುಷಿಪಟ್ಟು, ಮಾಂ ಧನ್ಯೋಸ್ಮಿ, ನಾನು ಧನ್ಯನಾದೆ, ಮತ್ಸ್ಯ, ಕೂರ್ಮ, ವರಾಹ ನೋಡಾಯ್ತು, ಈಗ ನರಸಿಂಹ ಅವತಾರ ಮತ್ತೆ ರಾಮಾವತಾರ ನೋಡಾಯ್ತು, ಈಗ ನಿನ್ನ ಕೃಷ್ಣಾವತಾರ ನೋಡಿದ್ದೀನಿ, ಇದೊಂದು ದಶಾವತಾರ, ಇದೊಂದು ಬಾಕಿ ಇತ್ತು ನನಗೆ ಅಂತ ಹೇಳಿ ಆಗ ಈ ಸ್ವತಃ ಅರ್ಜುನ ಎಲ್ಲ ಅವರು ಪಾಂಡವರೆಲ್ಲ ಸೇರಿ ಈ ದೇವರಿಗೆ ಪೂಜೆ ಮಾಡ್ತಾರಂತೆ. ಸ್ವತಃ ಬ್ರಹ್ಮದೇವರೇ ಈ ಭೂಲೋಕದಲ್ಲಿ, ಭೂಮಿ ಅನ್ನೋ ಗ್ರಹದಲ್ಲಿ ಸ್ವತಃ ಪ್ರತಿಷ್ಠಾಪನೆ ಮಾಡಿದಂಥ ವಿಶೇಷವಾದದ್ದು. ಇನ್ನೊಂದು, ನಾನಿಲ್ಲಿ ಬಹಳಷ್ಟು ಸಲ ಬಂದು ಚಿಕ್ಕ ಹುಡುಗನಿಂದ ಇದ್ದು ತಿಳುವಳಿಕೆ ಬರೋವ್ರಿಗೆ ಈಗಲೂ ಕೂಡ ಬರ್ತಾ ಇರ್ತೀನಿ, ಹಲವಾರು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಆದರೆ ಇಲ್ಲಿ ಮಾಡಿರೋ ಒಂದು ಕಲ್ಲಿನ ಶಿಲೆ ಹೇಗಿದೆ ಅಂತಂದ್ರೆ, ಇದು ಕೃಷ್ಣ ಶಿಲೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲಿ ವಿಗ್ರಹಗಳನ್ನು ಮಾಡ್ತಾರೆ. ಅದು ಬಿಟ್ಟರೆ ನರ್ಮದಾ ನದಿಲಿ ಸಿಗೋ ಕಲ್ಲಲ್ಲಿ ಮಾಡ್ತಾರೆ, ಇಲ್ಲಾಂದ್ರೆ ಗಂಡಕಿ ನದಿಲಿ ಸಿಗುವಂತ ಸಾಲಿಗ್ರಾಮ ದೊಡ್ಡ ದೊಡ್ಡ ಬಂಡೆಕಲ್ಲ ತಂದು ಆ ಬಂಡೆಗಳಲ್ಲಿ ವಿಗ್ರಹಗಳನ್ನು ಕೆತ್ತನೆ ಮಾಡೋ ಒಂದು ಪದ್ಧತಿ ನಮ್ಮ ಪುರಾತನ ಕಾಲದಲ್ಲಿ ಬಂದಿದೆ. ಆದರೆ ಇದು ಬ್ರಹ್ಮ ನರ್ಮದಾ ನದಿಯಿಂದ ತಂದ್ರೋ ಅಥವಾ ಕೃಷ್ಣಶಿಲೆ ಇಲ್ಲೇ ಎತ್ತೋ ಏನೋ ಗೊತ್ತಿಲ್ಲ, ಇದ್ರೂ ಮಾಡಿ ಏನೋ ಬಹಳ ವಿಶೇಷವಾದಂಥದ್ದು. ಕೃಷ್ಣ ಇದ್ದಾಗಿಂದಲೂ ಅಭಿಷೇಕ ಮಾಡಿ ಪೂಜೆ ಮಾಡೋದು ಕೂಡ ಎಲ್ಲೂ 1 ಇಂಚು ಸೌದಿಲ್ಲ, ಯಾವುದೇ ರೀತಿ ಭಂಗ ಆಗಿಲ್ಲ ಅಂತ ವಿಶೇಷವಾದಂಥ ಕಲ್ಲಿನಲ್ಲಿ ಈ ಒಂದು ವಿಗ್ರಹವನ್ನ ಬ್ರಹ್ಮದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದ್ರಿಂದ ಈ ಒಂದು ವೈಶಿಷ್ಟ್ಯತೆಯನ್ನ ನಾವು ನೋಡ್ಬೇಕು ಅಂತಂದ್ರೆ, ಅಹೋಬಲ ಬಿಟ್ರೆ ಎರಡನೇದು ಈ ಕ್ಷೇತ್ರ, ಅದು ಮೂಲ ಸ್ಥಾನ, ಇದು ಪ್ರತಿಷ್ಠಾಪನಾ ಸ್ಥಾನ ಬ್ರಹ್ಮದೇವರಿಂದ ಅಂತ ಮೂರ್ತಿ. ಇಲ್ಲಿ ಏನು ವಿಶೇಷ ಇನ್ನೊಂದೇನಂದ್ರೆ, ಉಗ್ರ ರೂಪದಲ್ಲಿ ಕಂಬದಿಂದ ಬಂದ್ರಿಂದ ಅದಕ್ಕೆ ಉಗ್ರ ನರಸಿಂಹ, ಪಕ್ಕದಲ್ಲಿ ಲಕ್ಷ್ಮಿ ಇಲ್ಲ, ಮಹಾಲಕ್ಷ್ಮಿ ಇಲ್ಲ, ಅದರಿಂದ ಲಕ್ಷ್ಮಿ ರಹಿತನಾದಂಥ ಈ ಉಗ್ರ ನರಸಿಂಹ, ಈ ಅವನು ಉಗ್ರತನ ಹೇಗಿತ್ತು ಅಂತೇಳಿ, ಸಿಂಹ ಮುಖ ರೂಪಾಯ ವಿದ್ಮಹೆ ನರದೇಹಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ನರ ಅಂದ್ರೆ ಮನುಷ್ಯ, ನರನನ್ನ ಕೊಂದಿದ್ದಕ್ಕೆ ಅನ್ನೋ ಒಕ್ಲನ್ನ ತೆಗೆದು ಬಗೆದು ಆ ನರನನ್ನ ನಾವು ತೆಗೆದು ಕೈಲಿಟ್ಕೊಂಡಿದ್ದಾನೆ ಅಂದ್ರೆ ಕರುಳನ್ನ, ಇದಕ್ಕೆ ನರಸಿಂಹ, ನರ ಮನುಷ್ಯನನ್ನ ಕೊಂದಿದ್ದಕ್ಕೆ ನರಸಿಂಹ.
ಆಮೇಲೆ ಆ ನರನ ಹೊಟ್ಟೆಯಿಂದ ತೆಗೆದಂತ ಆ ಕರುಳನ್ನ ತೆಗೆದು ಮೇಲಿಂದ ಮಾಲೆ ಹಾಕ್ಲಿಕ್ಕೆ ಹೋಗ್ತಿದ್ದಾರೆ ಈ ಜಾಗದಲ್ಲಿ. ಅದಕ್ಕೆ ನಾರಸಿಂಹ ಅಂತ ಕರೆದ್ರು. ನರಸಿಂಹ ಅಂದ್ರೆ ಮನುಷ್ಯನ ಕೊಂದಿದ್ದು, ಮನುಷ್ಯನ ಹೊಟ್ಟೆ ಒಳಗಿದ್ದಂಥ ಸುಮಾರು 15-20 ಮೀಟರ್ ಉದ್ದದ ಕರುಳು ಆ ರಾಕ್ಷಸನ ಹೊಟ್ಟೆಲಿದ್ದು ಅದನ್ನ ತೆಗೆದು ಮಾಲೆಯನ್ನು ಧರಿಸ್ಲಿಕ್ಕೆ ಹೋಗ್ತಿದ್ದ. ಅದಕ್ಕೆ ನಾರಸಿಂಹ ಅಂತಂದ್ರು. ನಾರಸಿಂಹನಾಗಿ ಆಮೇಲೆ ಅವನಿಗೆ ಮೋಕ್ಷ ಕೊಟ್ರು. ಆ ಮೋಕ್ಷ ಕೊಟ್ಟಿದ್ದಕ್ಕೆ ಅವನಿಗೆ ನರಸಿಂಹ ಅಂತ ಹೆಸರು ಬಂತು. ಅದರಿಂದ ನರಸಿಂಹ ಉಪನಿಷತ್ತಲ್ಲಿ ನರಸಿಂಹ, ನಾರಸಿಂಹ, ನೃಸಿಂಹ ಈ 3 ಹೆಸರುಗಳನ್ನ ಉಲ್ಲೇಖನ ಮಾಡಿದ್ದಾರೆ. ಆ 3 ಹೆಸರಿಗೆ ತಕ್ಕಂತೆ ಈ ಶಿಲೆಯಲ್ಲಿ ಪ್ರತಿಪಾದಿಸ್ತಾ ಇದೆ. ಅದು ಸಾಕ್ಷಿಭೂತವಾಗಿದೆ. ಅದರಿಂದ ಓಂ ನರಸಿಂಹಾಯ ನಮಃ, ಓಂ ನಾರಸಿಂಹಾಯ ನಮಃ, ಓಂ ನೃಸಿಂಹಾಯ ನಮಃ. ನಾಕಿಲಿ ನೃ ಈ 3 ಕೂಡ ಈ ಒಂದೇ ವಿಗ್ರಹದಲ್ಲಿ ನೋಡಬಹುದು. ಆದ್ದರಿಂದ ಇಂಥ ಒಂದು ವಿಶೇಷವಾದಂಥ ಬ್ರಹ್ಮ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ವಿಶೇಷ ವಿಗ್ರಹ ಜಗತ್ತಿನಲ್ಲಿ ಭೂಮಿಯನ್ನು ಗ್ರಹದಲ್ಲಿ ಇದೆ ಅಂದ್ರೆ ಈ ಒಂದು ಸ್ಥಳದಲ್ಲಿದೆ. ಇನ್ನೊಂದು ಪ್ರಶ್ನೆ, ಮದ್ದೂರು ಅಂತ ಯಾಕೆ ಬಂತು? ಬಹುಶಃ ಅರ್ಜುನ ಬಿಟ್ಟು ಹೋದ್ಮೇಲೆ ಕಲಿಯುಗ ಪ್ರಾರಂಭ ಆಯಿತು ಅನ್ಸುತ್ತೆ. ಆಗ ಇಲ್ಲಿ ಯುದ್ಧಕ್ಕಾಗಿ ಮದ್ದುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಮದ್ದು, ಗುಂಡು ಇದನ್ನೆಲ್ಲ ಒಂದು ಸ್ಫೋಟಕ ವಸ್ತು, ಪರಮಾಣು ಸ್ಫೋಟಕ ವಸ್ತುಗಳನ್ನ ತಯಾರಿ ಮಾಡುವಂತ ಸ್ಥಳ ಆಗಿತ್ತಂತೆ. ಅದಕ್ಕೆ ಕಾಲಕ್ರಮೇಣ ಹೋಗ್ತಾ ನಮ್ಮ ಮೈಸೂರು ರಾಜ್ಯ, ಆಗ ರಾಜಮನೆತನದವರು ಇದನ್ನ ಅರ್ಜುನಪುರ ಇದನ್ನ ಬದಲಾವಣೆ ಮಾಡಿಕೊಂಡು ಮದ್ದುಗಳನ್ನ ತಯಾರಿ ಮಾಡುವ ಸ್ಥಳಕ್ಕೆ ಮದ್ದೂರು ಅಂತ ಬಂತು. ಆದ್ರಿಂದ ಈ ಒಂದು ವಿಶೇಷವಾದ ಸನ್ನಿಧಾನದಲ್ಲಿ ಸಾಕ್ಷಾತ್ ಭಗವಂತ ಒಂದು ವಿಶೇಷವಾದ ಕಲ್ಲನ್ನ, ನನಗನ್ಸುತ್ತೆ ಇದು ಈ ಲೋಕದಲ್ಲ, ಇದು ಯಾವುದೋ ಏಲಿಯನ್ಸ್ ತಂದು ಹಾಕಿರ್ಬೋದು ಕಲ್ಲು, ಅಥವಾ ಬ್ರಹ್ಮನೇ ತನ್ನ ಮಾನಸಿಕವಾಗಿ ಸೃಷ್ಟಿ ಮಾಡಿರುವಂಥ ಕಲ್ಲಿರ್ಬೋದು. ಯಾಕೆಂದ್ರೆ ಸಾಲಿಗ್ರಾಮ ಶಿಲೆನೂ ಅಲ್ಲ, ಕೃಷ್ಣ ಶಿಲೆನೂ ಅಲ್ಲ, ಬಹಳ ವಿಶೇಷವಾಗಿದೆ. ಈ ಒಂದು ಸ್ಥಳದಲ್ಲಿ ಬ್ರಹ್ಮ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ಒಂದು ವಿಶೇಷವಾದಂಥ ನರಸಿಂಹರಲ್ಲಿ ಒಂದು ಸಾನ್ನಿಧ್ಯದಲ್ಲಿ ಪೌರಿದೆ ಅಂತ ನನ್ನ ಅನುಭವ. ನಾನು ಚಿಕ್ಕ ಮಗು ಇದ್ದಾಗಲೂ ಕೂಡ ನೋಡ್ತಾ ಇದ್ದೀನಿ. ಅದೇ ಒಂದು ವರ್ಚಸ್ಸು, ತೇಜಸ್ಸು, ಓಜಸ್ಸು, ಆ ಕಲಾಶಕ್ತಿ ಇಷ್ಟು ವರ್ಷ ಆದ್ರೂ ಕುಂದಿಲ್ಲ. ಮಹಾಭಾರತ ಆಗಿ ಎಷ್ಟು ವರ್ಷ ಆಯಿತು, ಆ ಕಲಿಯುಗ ಪ್ರಾರಂಭ ಆದ್ರೂ ಕೂಡ ಆ ಚೈತನ್ಯ ಶಕ್ತಿ ಕಳೆದಿಲ್ಲ. ಅಂದ್ರೆ ಇನ್ನು ಯಾರೋ ಒಬ್ರು ಪುರೋಹಿತರು ಇವರೆಲ್ಲ ಒಂದು ದೇವಸ್ಥಾನ ಸ್ಥಾಪನೆ ಮಾಡಬೇಕು, ಕಲಾಹೋಮ ಮಾಡಿ ಪ್ರತಿಷ್ಠಾಪನೆ ಮಾಡಿದಾಗ ಆಗಾಗ ಕಲಾಶಕ್ತಿ ಕಳೆದಾಗ ಅದರಲ್ಲಿ ಸ್ವಲ್ಪ ಏನೋ ನ್ಯೂನತೆಗಳಿರ್ತದೆ. ಆಗ ಈ ವಿಗ್ರಹ ಅರ್ಥದ್ದು ಇಲ್ವೇ ಇಲ್ಲ. ಅದೇ ಒಂದು ವಿಶೇಷತೆ. ನನ್ನ ಪ್ರಕಾರ ಅಹೋಬಲದಲ್ಲಿರುವಂಥ ಜ್ವಾಲಾ ನರಸಿಂಹನ ಬಿಟ್ಟರೆ ನೆಕ್ಸ್ಟು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಮದ್ದೂರಿನಲ್ಲಿರುವಂಥ ನರಸಿಂಹಸ್ವಾಮಿಯೇ ಒಂದು ವಿಶೇಷತೆ ಅಂತ. ಇದರಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಪಕ್ಕದಲ್ಲಿ ಪ್ರಹ್ಲಾದರು ಕೂಡ ಇದ್ದಾರೆ. ಆಮೇಲೆ ವಿಷ್ಣುವಿನ ವಾಹನವಾದಂಥ ಗರುಡ ದೇವರು ಕೂಡ ಇದ್ದಾರೆ. ಅಲಂಕಾರದಲ್ಲಿ ಮುಚ್ಚೋಗಿದೆ. ಇದರದ್ದು ಇನ್ನೊಂದು ಬಹಳ ವಿಶೇಷ ಏನಪ್ಪ ಅಂತಂದ್ರೆ, ಯಾರೇ ಆಗಿರಲಿ ದುಸ್ವಪ್ನ ಜಾತಕದಲ್ಲಿ ರಾಹು ಜೊತೆಗೆ ಶನಿ ಸೇರಿದಾಗ ವಿಚಿತ್ರವಾದಂಥ ಕನಸುಗಳು, ಸತ್ತೋರು ಕಾಣ್ತಾರೆ, ಭಯ ಬೀಳ್ತಾರೆ, ನಿದ್ರೆಗಳಲ್ಲಿ ಮಾತಾಡೋದು, ನಿದ್ರಾ ನಡಿಗೆ, ಬೆಚ್ಚ ಬೀಳೋದು, ಹಾಸಿಗೆ ಮೇಲೆ ರಿಸರ್ಚ್ ಮಾಡ್ಕೊಳ್ಳೋದು, ಇದೆಲ್ಲ ಇರ್ತದೆ. ಶನಿ ಮಂಗಳ ರಾಹು ಕೇತುಗಳ ಸಂಯೋಗದಿಂದ ನಮಗೆ ಪೀಡೆ ಬಾಧೆ ಆಗಿದ್ರೆ ಮಾಟ ಮಂತ್ರದಲ್ಲಿ ಮಾಡಿದ್ರೆ ಏನು ಬರುತ್ತೋ ಅದು 10ರಷ್ಟು ದೋಷ ಇರುತ್ತದೆ. ವಿಚಿತ್ರವಾದಂಥ ರೋಗಗಳು ಬರ್ಬೋದು, ಭಯ ಭೀತಿ ಇರ್ಬೋದು, ಆತ್ಮಹತ್ಯೆ ಮಾಡ್ಕೊಂಡಿರೋ ಆತ್ಮ ಟಚ್ ಆಗಿರ್ಬೋದು, ಅಥವಾ ಯಾರಾದ್ರೂ ನಮ್ಮ ಮನೆಗಳಲ್ಲಿ ಕುಟುಂಬದಲ್ಲಿ ದುರ್ಮರಣ ಆಗಿದ್ರೆ ಅತೃಪ್ತ ಆತ್ಮ ನಮ್ಮನ್ನು ಪೀಡಿಸ್ತಾ ಇರ್ತದೆ. ಆ ಥರ ದೋಷಗಳೇನಾದ್ರು ದುಸ್ವಪನ, ದುರ್ಮರಣ, ಅಕಾಲ ಮೃತ್ಯು, ವ್ಯಾಳ ಮೃತ್ಯು, ಧ್ರುವ ಮೃತ್ಯು, ಘೋರ ಮೃತ್ಯು, ಕಾಲ ಮೃತ್ಯು, ಆಮೇಲೆ ಚಾಪ ಮೃತ್ಯು ಅಂತ ಹೇಳಿ ಕೆಲವು ಜಾತಕದ ದೋಷ ಇರ್ತದೆ. ಶನಿ ಆಯುಷ್ಕಾರಕ. ಮತ್ತೆ 7 ವರ್ಷ ಶನಿ ನಡೀತಾ ಇತ್ತು ಅಂದ್ರೆ ಈ ಉಗ್ರ ನರಸಿಂಹ ದರ್ಶನ ಮಾಡಿದ್ರೆ ನಮ್ಮ ಜಾತಕದಲ್ಲಿ ಆ ಶನಿ ಶಾಂತಿ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಉಗ್ರ ನರಸಿಂಹನ ಪರಿಹಾರ ಹೇಳಿದರೆ ನಮ್ಮ ನಾರದ ಮಹರ್ಷಿಗಳು. ವರಾಹಮಿಹಿರ ಜ್ಯೋತಿಷ್ಯ ಶಾಸ್ತ್ರ ಕೂಡ ಹೇಳ್ತಾರೆ, ಕುಜದೋಷ, ಸರ್ಪದೋಷ ಇದ್ರೆ ಸರ್ಪವಧ, ಸರ್ಪಹಿಂಸ, ಸರ್ಪಸ್ಥಳ ಉಚ್ಚಾಟನ ದೋಷ, ಸರ್ಪ ಅಂಡ ಧ್ವಂಸನ ದೋಷ, ವಿಷಚೂರ್ಣ ಪ್ರಯೋಗಾದಿ ದೋಷ, ಈ ಥರದ್ದು ಏನಾದ್ರು ನಾವು ಪೂರ್ವ ಜನ್ಮದಲ್ಲಿ ಮಾಡಿದ್ರೆ ಆ ಕರ್ಮ ಈ ಜನ್ಮದಲ್ಲಿ ನಮಗೆ ಕಾಣಿಸುತ್ತೆ. ಆ ಥರ ಕಾಳಸರ್ಪ ದೋಷಗಳಿದೆ. ಅನಂತ, ಕುಳಿಕ, ತಕ್ಷಕ, ಕಾರ್ಕೋಟಕ, ವಿಷಧರ, ಶಂಖಪಾಲ, ಶಂಖಚೂಡ, ಪದ್ಮ, ಮಹಾಪದ್ಮ, ಧೃತರಾಷ್ಟ್ರ, ಧನಂಜಯ ಅಂತೇಳಿ ಹೀಗೆ 12 ವೆರೈಟಿ ಕಾಳಸರ್ಪ ದೋಷಗಳಿಗೂ ಕೂಡ ಕಲಿಯುಗದಲ್ಲಿ ನರಸಿಂಹರನ್ನ ಪೂಜೆ ಮಾಡಬೇಕು ಅಂತೇಳಿ ಪರಾಶರ ಹೌರಾ ಶಾಸ್ತ್ರದಲ್ಲಿ ಕೂಡ ಪರಿಹಾರ ಜ್ಯೋತಿಷ್ಯ ಶಾಸ್ತ್ರ ಹೇಳಿದ್ದಾರೆ. ಆದ್ದರಿಂದ ಅತಿಯಾದಿ ಕೋಪಿಷ್ಟಗಳು ಮನೇಲಿದ್ರೆ
ಅತಿಯಾದ ಕೋಪ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟಕ್ಕೆ ಕೋಪ ಮಾಡ್ಕೊಂಡು ಗಲಾಟೆ ಮಾಡಿ ಮನೆಯಲ್ಲಿ ವಿಚಿತ್ರವಾದ ಗೃಹ ಕಲಹಗಳನ್ನು ಮಾಡ್ತಿತ್ತು ಅಂದ್ರೆ ಆ ಉಗ್ರತನ ನಾಶ ಆಗಬೇಕು ಅಂದ್ರೆ ಈ ಉಗ್ರ ನರಸಿಂಹರ ದರ್ಶನ ಮಾಡಬೇಕು ಅಂತ ಹೇಳಿ ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ನರಸಿಂಹರ ಬಗ್ಗೆ ಬಹಳಷ್ಟು ಪರಿಹಾರ ಬಗ್ಗೆ ತಿಳಿಸ್ತಾರೆ. ಆದ್ರಿಂದ ಈ ಕಲಿಯುಗದಲ್ಲಿ ಕುಜದೋಷ, ಸರ್ಪದೋಷ ಇತ್ತು ಅಂತಂದ್ರೆ ಮಾಟ ಮಂತ್ರ ಪರ ಯಂತ್ರ ಪರತಂತ್ರ ಪರಕೃತಿಮಾ ಪ್ರಯೋಗಾದಿ ದೋಷ, ಪುತ್ತಳಿಕ ಪ್ರಯೋಗ, ಪರಕೃತಿಮಾ ಪ್ರಯೋಗ, ಪ್ರಾಣಿ ಬಲಿ ಕೊಟ್ಟು ಮಾಟ ಮಂತ್ರ ಮಾಡಿಸಿದ್ರೆ, ಬೊಂಬೆಗಳನ್ನ ಮಾಡಿ ಪ್ರಯೋಗಗಳನ್ನ ಮಾಡಿದ್ರೆ ಆ ಥರ ದೋಷಗಳೇನಾದ್ರು ಮಾಡಿಬಿಟ್ಟಿದ್ರೆ ಅದ್ರೇನಾದ್ರು ನಮ್ಗೆ ತಟ್ಟಿದ್ರೆ ಬಹಳಷ್ಟು ತೊಂದರೆ ಆಗುತ್ತೆ. ಅದಕ್ಕೆಲ್ಲ ಮೆಡಿಸಿನ್ನೇ ಕಂಡು ಹಿಡಿದಿಲ್ಲ. ಅಂತ ಸಮಯದಲ್ಲಿ ಇಂಥ ಸಾನ್ನಿಧ್ಯಕ್ಕೆ ಬಂದ್ರೆ ಇದು ದೊಡ್ಡ ಆಸ್ಪತ್ರೆ ಇದ್ದಾಗೆ. ಎಂಥ ಕಾಯಿಲೆ ಗುಣ ಮಾಡುವಂಥ ಡಾಕ್ಟ್ರು ಯಾವುದೇ ರೀತಿ ಮಾಟ ಮಂತ್ರಗಳನ್ನು ಕೂಡ ಮಾಡಿದ್ರು ಕೂಡ ದರ್ಶನ ಮಾತ್ರದಲ್ಲೇ ಅದನ್ನ ನಾಶ ಮಾಡುವಂಥ ಶಕ್ತಿ ಶಾಂತ ಸ್ವರೂಪ ಅಲ್ಲ, ಉಗ್ರ ನರಸಿಂಹ. ಮತ್ತೆ ಇದರಲ್ಲಿ ಲಕ್ಷ್ಮಿನೂ ಕೂಡ ಇಲ್ಲ. ಅದರಿಂದ ಆ ಥರ ಉಗ್ರತನ ನಮ್ಮಲ್ಲಿ ಜಾತಕದಲ್ಲಿ ಕೋಪ ಇದ್ರೆ, ಮಾಟ ಮಂತ್ರ ತಂತ್ರ ಪ್ರಯೋಗ ಇದ್ರೆ ಅದನ್ನೆಲ್ಲ ಹೀರ್ಕೊಳ್ಳುವಂಥ ಶಕ್ತಿ ಈ ಸಾನ್ನಿಧ್ಯದಲ್ಲಿದೆ. ಇದು ಬ್ರಹ್ಮದೇವರು ಆವತ್ತಿನ ಕಾಲದಲ್ಲಿ ಈಗ ಅರಣ್ಯದಲ್ಲಿ ಒಂದು ಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ರು. ಕಾಲಕ್ರಮೇಣ ಅಭಿವೃದ್ಧಿ ಆಗ್ತಿದ್ದ ಹಾಗೆ ನಮ್ಮ ಹೊಯ್ಸಳರು ಈ ಒಂದು ಸನ್ನಿಧಾನವನ್ನು ಬಹಳಷ್ಟು ಇಂಪ್ರೂವ್ ಮಾಡಿದ್ದಾರೆ. ಹಾಗೆ ಉಕ್ತ ರಾಜ ಮಹಾರಾಜರು ಇದಕ್ಕೆ ದೇಣಿಗೆ ಕೊಟ್ಟು ಬಹಳಷ್ಟು ಜೀರ್ಣೋದ್ಧಾರ ಮಾಡ್ಕೊಂಡು ಬಂದಿದ್ದಾರೆ. ಮೂಲತಃ ಗರ್ಭಗುಡಿ ಮಾತ್ರ ಇತ್ತು ಅನ್ಸುತ್ತೆ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಈ ನಮ್ಮ ಚೋಳರು ಕೂಡ ತಮ್ಮ ಕಲಾ ನೈಪುಣ್ಯತೆಯಿಂದ ಈ ದೇವಸ್ಥಾನ ಮತ್ತಷ್ಟು ಮೆರುಗು ಕೊಟ್ಟಿದ್ದಾರೆ. ಉದಾಹರಣೆಗೆ ನಾನು ನಿಂತಿರೋ ಕಂಬ ನೋಡಿದ್ರೆ ಇದು ಬೇಲೂರು ಹಳೆಬೀಡಲ್ಲಿ ಹೇಗಿದೆಯೋ ಅದೇ ತರ ಈ ಒಂದು ಹೊಯ್ಸಳ ಶೈಲಿನಲ್ಲಿ ಈ ಕಂಬಗಳನ್ನ ಮಾಡಿದ್ದಾರೆ. ಗರ್ಭಗುಡಿಯೊಳಗೆ ಭಗವಂತ 8 ಅಡಿ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿಂದ ಏನು ವಿಶೇಷ ಅಂದ್ರೆ ಎಲ್ಲ ಕಡೆ ಯೋಗ ನರಸಿಂಹ, ಶಾಂತ ನರಸಿಂಹ ಎಲ್ಲ ಇತ್ತು. ಅಂದ್ರೆ ಪಾವನ ನರಸಿಂಹ, ಛತ್ರವಟ ನರಸಿಂಹ, ಆಯುಷ್ ಸ್ತಂಭೋದ್ಭವ ನರಸಿಂಹ ಅಂತೆಲ್ಲ ಹೇಳಿ ಪೂಜೆ ಮಾಡ್ತಾರೆ. ಇಲ್ಲಿ ನರಸಿಂಹ, ನರಸಿಂಹ ಈ ಮೂರಕ್ಕೂ ಕೂಡ ದರ್ಶನ ಕೊಡುವಂತ ಏಕೈಕ ನರಸಿಂಹರಂದ್ರೆ ಈ ಮದ್ದೂರು ನರಸಿಂಹ ಸ್ವಾಮಿ. ಜೀವಿತ ಕಾಲದಲ್ಲಿ ಒಮ್ಮೆಯಾದ್ರೂ ಬಂದು ಯಾರಿಗೆ ಸಾಡೆಸ ಶನಿ ನಡೀತಿದೆಯೋ, ಯಾರ ಮಕ್ಕಳಲ್ಲಿ ಬಾಲಗ್ರಹ ದೋಷ ಇರ್ತದೋ, ಮತ್ತೆ ಮಾಟ ಮಂತ್ರ ತಂತ್ರ ಬಾಧೆಗಳು ನರಳ್ತಿರ್ತಾರೋ, ಭೂತ ಪ್ರೇತ ಪಿಚಾಚಿ ರಾಕ್ಷಸ ಬ್ರಹ್ಮರಾಕ್ಷಸ ಕಾಕಿನಿ ಕಾಮಿನಿ ಕಾತ್ಯಾಯಿನಿ ಕಿನ್ನರಿ ಡಾಕಿನಿ ನಾಗಿನಿ ಪೂತನಿ ಮೋಹಿನಿ ಯೋಗಿನಿ ಯಕ್ಷಿನಿ ಯಾಕಿನಿ ಲಾಕಿನಿ ರಾಕಿನಿ ಶಾಕಿನಿ ಶೂಲಿನಿ ಈ ಥರದ ಪೀಡೆಗಳಿತ್ತು ಅಂತಂದ್ರೆ ಒಮ್ಮೆ ಬಂದು ಈ ದೇವರ ಮುಂದೆ 10 ನಿಮಿಷ ಕೂತು ಕಣ್ಣು ಮುಚ್ಚು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಆ ಒಂದು ಬಾಧೆಯನ್ನು ನಿವಾರಣೆ ಮಾಡ್ತಾರೆ. ಅದರಿಂದ ನರಸಿಂಹ ನರಸಿಂಹ ಅಂತ ಹೇಳಿದ್ರೆ ಸಾಕು, ಶ್ಲೋಕ ಹೇಳ್ಬೇಕು ಅವಶ್ಯಕತೆ ಇಲ್ಲ, ಮಂತ್ರ ಬರಲಾದ್ರೂ ಸಾಕು. ನರಸಿಂಹ ಅಂದ್ರೆ ನರರಿಗಿದ್ದಂತ ಪೀಡೆ ಬಾಧೆ ಆಗತ್ತೆ. ನಾರಸಿಂಹ ಅಂದ್ರೆ ರೋಗ, ಹೊಟ್ಟೆ ಒಳೆಯೋ ಎಲ್ಲಾ ತರ ರೋಗಗಳು ಹೋಗುತ್ತೆ. ನರಸಿಂಹ ಅಂದ್ರೆ ಮಾಡಿರೋ ತಪ್ಪೆಲ್ಲ ಕ್ಷಮಿಸಿ ಮೋಕ್ಷಕ್ಕೆ ದಾರಿ ತೋರಿಸುವಂತ ಏಕೈಕ ಕಲಿಯುಗದಲ್ಲಿ ಅಂದ್ರೆ ಈ ನರಸಿಂಹರು. ಇಂಥ ಉಗ್ರ ನರಸಿಂಹರು ನಿಮಗೆಲ್ರಿಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನು ಕೊಟ್ಟು ಸದಾ ಶಾಂತಿಯುತವಾಗಿ ಬದುಕುವಂತ ಆಶೀರ್ವಾದ ಮಾಡಿ ಅಂತೇಳಿ ಈ ಒಂದು ಸಂಚಿಕೆ ನಿಮ್ಮೆಲ್ಲರೂ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬನ್ನಿ ಆ ಭಗವಂತನ ವಿಶ್ವರೂಪ ದರ್ಶನ ನಾವು ನೋಡೋಣ. प्रतिवेशोऽसि प्रमाभाहि प्रमापद्यस्व भूर्भुवस्सु वरिदिवायेता स्थितो व्याघ्रतयः रसामहस्मै शान्तदुर्तिं माहाचमस्य प्रवेधयते तद्ब्रह्मा स आत्मा अंगान्यन्या देवताः भूरिदिवायं लोकः भुवरित्यन्तरिक्षं भुवरित्यसौ स्वाध्याय प्रवचने च स्वाध्याय प्रवचने च स्वाध्याय प्रवचने च सत्यमिति सत्यवचारातीतरः तप इति तपो नित्यं पौरुषष्टिः स्वाध्याय प्रवचनानैवेदिना कोमौद्गल्यः तद्विदपस्तद्विदपः अहं वृक्षस्य रेरिव कीर्तिभ्रष्टङ्गिरेरिव ऊर्ध्वपवित्रो भाजिनीव स्वमृतमस्मि द्रविणगं सवर्चसं सुमेधा अमृतोक्षितः हृदिदृशङ्कोर्वेदानुवचनं वेदमनोच्याचार्यों देवादिनमनुषास्ति सत्यं वद धर्मं चर स्वाध्यायान्मा प्रमदः आचार्या
वायुप्रियं धनमाहृत्य प्रजादन्तो माव्यवच्छेत्सि सत्यान्न प्रमदितव्यं धर्मान्न प्रमदितव्यं कुशलान्न प्रमदितव्यं भूत्यैन प्रमदितव्यं स्वाध्याय प्रवचनाभ्यान्न प्रमदितव्यं देवव्याभ्यान्न प्रमदितव्यं मातृदेवो भव पितृदेवो भव आचार्यदेवो भव अतिथिदेवो भव यान्यनवद्यानि कर्माणि तानि सेवितव्यानि नो इतराणि यान्यस्माकं सुचरितानि तानि त्वयोपास्यानि नो इतराणि एकेऽस्मास्मच्छ्रेयागुंसो ब्राह्मणाः येषां त्वयासनेन प्रश्वसितव्यं श्रद्धया देयम् निलयने वयं प्रतिष्ठा विन्दते ततो वयं गतं गतो भवति यदा वेशयेत्तन्मन्तरं कुरुते तस्य स्वयं भवति प्रजायत नाभ्यासीनन्तरिक्षम् आरती करूँगा मामा नरसिंहकर मामा आरती तदा लोकागम कल्पयन्ते वेदावतीतं पुरुषं तेरे नमस्तेजसे आविर्भव वज्रनक वज्रदंष्ट कर्माश्रयरन्धय तमो गतगत ओम स्वाहा अभयम आत्मनि भूविष्ट ओम क्षोम स्वाहा ओम उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मुक्तिं नमाम्यहम्।
ನೋಡಿ, ವಿಗ್ರಹದಲ್ಲಿ ನೋಡಿದಾಗ ಹಿರಣ್ಯಕಶಿಪನ ತೊಡವೆ ಮಲಗಿಸ್ಕೊಂಡು ತನ್ನ 10 ಬೆರಳಿಂದ ಆ ಕರುಳನ್ನು ಬಗೆದು ಆ ಕರುಳನ್ನ ಬಗೆಯುವಾಗ ನರಸಿಂಹ ಅಂದ್ರೆ ಒಬ್ಬ ನರ ಮನುಷ್ಯನ ಹತ್ಯೆ ಮಾಡಿಕೊಟ್ಟದು ನರಸಿಂಹ. ನರ ಅಂದ್ರೆ ಹಿರಣ್ಯಕಶಿಪು, ಸಿಂಹ ಮುಖದಲ್ಲಿರೋದು ನರಸಿಂಹರು. ಅದರಿಂದ ನರಸಿಂಹ ಅಂತ ಹೊಟ್ಟೆ ಬಗೆದಾಗ ನರಸಿಂಹ ಆ ಕರುಳನ್ನ ತೆಗೆದು ಮಾಲೆ ಹಾಕೋತಾ ಇದ್ದಾರೆ ನೋಡಿ ಆ ವಿಗ್ರಹದಲ್ಲಿ. ಆಗ ಅವರು ನಾರಸಿಂಹ ಅಂತ ಆದರು. ಎಲ್ಲ ಆದ್ಮೇಲೆ ಅವನು ಹಿರಣ್ಯಕಶಿಪು ಸತ್ತೋಗ್ತಾರೆ, ಅಂದ್ರೆ ದೇಹ ಬಿಡ್ತಾರೆ. ಅವನಿಗೆ ಮೋಕ್ಷ ಕೊಟ್ಟರು, ಮತ್ತೆ ವೈಕುಂಠದಲ್ಲಿ ಜಯ ವಿಜಯರಾಗಿ ವಾಪಸ್ ಕರ್ಕೋತಾರೆ. ಅದಕ್ಕೆ ನರಸಿಂಹ ಅಂತ. ಅದಕ್ಕೆ ನರಸಿಂಹ, ನಾರಸಿಂಹ, ನರಸಿಂಹ. ಇದು ರೋಗ ಬಾಧೆ ನಿವಾರಣೆ ಮಾಡುವಂಥದ್ದು ನರಸಿಂಹ, ಮಾಟ ಮಂತ್ರ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡುವನು ನರಸಿಂಹ, ಮತ್ತೆ ಶರೀರದಲ್ಲಿ ಎಲ್ಲಾ ತರ ಬಾಧೆಗಳನ್ನ ರೋಗ ಬಾಧೆಗಳ ನಿವಾರಣೆ ಮಾಡೋನು ನಾರಸಿಂಹ. ಇಲ್ಲಿ ಬಂದ್ಮೇಲೆ ನಾವ್ ಇಂಥ ತಪ್ಪು ಜ್ಞಾನತೋ ಅಜ್ಞಾನತೋ ಗೊತ್ತೋ ಗೊತ್ತಿರೋ ಮಾಡೋದು ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿ ಮೋಕ್ಷವನ್ನು ಕೊಡುವನು ನರಸಿಂಹ. ಅದಕ್ಕೆ ನೃಸಿಂಹ ಅಂತಾರೆ. ನರಸಿಂಹ, ನಾರಸಿಂಹ, ನೃಸಿಂಹ ಈ 3 ಮಂತ್ರವನ್ನ ಈ ಸನ್ನಿಧಾನದಲ್ಲಿ ಬಂದು ಕೂತು ಜಪ ಮಾಡಿದ್ದೆ ಆದ್ರೆ ಆ 3 ಫಲಗಳು ಪ್ರಾಪ್ತಿಯಾಗ್ತದೆ ಅಂತ ಸ್ಥಳದ ಇತಿಹಾಸ. ನೋಡಿದಲ್ಲ ವೀಕ್ಷಕರೇ, ಭಗವಂತನ ವಿಶ್ವರೂಪ ದರ್ಶನ. ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದರೋ ಅವ್ರಿಗೆಲ್ಲರೂ ಆ ಲಕ್ಷ್ಮೀ ಸಮೇತ ನರಸಿಂಹ ನಿಮಗೆ ಆಯುಷ್, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನು ಕೊಟ್ಟು ಸನ್ಮಂಗಲ ಉಂಟು ಮಾಡಿ ನಿಮಗೆ ಮೋಕ್ಷಕ್ಕೆ ಪ್ರಾಪ್ತಿ ಮಾಡುವಂತ ಒಂದು ಆಶೀರ್ವಾದ ಮಾಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಉಗ್ರ ನರಸಿಂಹ ತನ್ನ ಉಗ್ರತನದಿಂದ ಇದ್ದಾಗ ನೋಡಕ್ಕೂ ಭಯ, ಆ ಗ್ರಾಮಕ್ಕೂ ಭಯ. ಯಾವ ಊರಲ್ಲಿ ಉಗ್ರ ನರಸಿಂಹ ಇರ್ತಾರೋ ಆ ಊರಲ್ಲಿ ತುಂಬಾ ಭಯ ಇರ್ತದೆ. ಸಿಕ್ಕಾಪಟ್ಟೆ ಕೋಪ, ಅಶಾಂತಿ, ಏನೋ ಒಂದು ರೀತಿ ಕಿರಿಕಿರಿ ಇರ್ತದೆ. ಇದನ್ನ ತಡೆಯೋದಕ್ಕೋಸ್ಕರವಾಗಿ ಆವತ್ತಿನ ಕಾಲದಲ್ಲಿ ಕದಂಬ ಋಷಿಗಳು ಉಗ್ರತನವನ್ನ ಕಮ್ಮಿ ಮಾಡಲಿಕ್ಕೋಸ್ಕರ ಆ ಜಗನ್ಮಾತೆಯಾದ ಸೌಮ್ಯ ನಾಯಕಿ ಅಂತ ಹೇಳಿ ಸೌಮ್ಯ ಸ್ವರೂಪವನ್ನ ನರಸಿಂಹಗೆ ಕೊಡ್ಲಿಕ್ಕೆ, ಶಾಂತಿ ಸ್ವರೂಪವನ್ನು ಕೊಡ್ಲಿಕ್ಕೋಸ್ಕರ ಸೌಮ್ಯ ನಾಯಕಿ ಅಂತ ಹೇಳಿ ಅಮ್ಮನವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾವಾಗ ಈ ಸೌಮ್ಯ ನಾಯಕಿ ಇಲ್ಲಿ ಪ್ರತಿಷ್ಠಾಪನೆ ಆಯಿತು, ನರಸಿಂಹರಲ್ಲಿ ಉಗ್ರತನ ಕಮ್ಮಿ ಆಯಿತು ಅಂತ ಹೇಳ್ತಾರೆ. ಆದ್ರಿಂದ ಮೊದಲು ನರಸಿಂಹರ ದರ್ಶನ ಮಾಡೋದಕ್ಕೂ ಮುಂಚೆ ಅಮ್ಮನವರ ದರ್ಶನ ಮಾಡ್ಬೇಕಂತೆ. ಆ ಜಗನ್ಮಾತೆ ಮಹಾಲಕ್ಷ್ಮಿ ಸೌಮ್ಯ ನಾಯಕನಾಗಿ ಇಲ್ಲಿ ವಾಸ ಮಾಡ್ತಿದ್ದಾರೆ. ಆ ಲಕ್ಷ್ಮಿ ಅಂಶ ನರಸಿಂಹರಲ್ಲಿ ಶಾಂತಿ ಸ್ವಭಾವವನ್ನ ಯಾವಾಗ ಪ್ರೇರಣೆ ಮಾಡ್ತಾರೆ ಅನ್ನೋದು ಈ ಸ್ಥಳದ ಒಂದು ಇತಿಹಾಸ. ಬನ್ನಿ ಆ ಭಗವತಿಯನ್ನ ದರ್ಶನ ಮಾಡೋಣ. ನರಸಿಂಹ ಅವತಾರ ಅಂದ್ರೆ, ನರ ಅಂದ್ರೆ ಮನುಷ್ಯ, ಇಲ್ಲಿಂದ ನರ ದೇಹ, ಮನುಷ್ಯನ ದೇಹ, ಇಲ್ಲಿಂದ ಮೇಲೆ ಪ್ರಾಣಿ ದೇಹ ಅಂದ್ರೆ ಮುಖ, ಸಿಂಹ ಮುಖ. ನರ ಸಿಂಹ ಪ್ರಾಣಿ ಮತ್ತೆ ಮನುಷ್ಯನ 2 ಪ್ರಾಣಗಳ ಮರ್ಜ್ ಆದಾಗ, ಸಂಗಮ ಆದಾಗ, ಸೇರಿದಾಗ ಅದರ ಒಂದು ವಿಶೇಷವಾದಂತಹ ಭಾವನೆಗಳು, ಆಕಾಂಕ್ಷೆಗಳೆಲ್ಲ ಇರ್ತದೆ. ಆದ್ರಿಂದ ಭಗವಂತನ ವಕ್ಷಸ್ಥಳದಲ್ಲಿ ಆ ಪ್ರಾಣಿ ಮತ್ತು ಮನುಷ್ಯರ 2 ಆತ್ಮಗಳ ಪ್ರಾಣ ಶಕ್ತಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ದೇವಿ ಪ್ರತಿಷ್ಠಾಪನೆ ಮಾಡ್ತಾರೆ ಕದಂಬ ಋಷಿಗಳು. ಅವರೇ ಶ್ರೀ ನರಸಿಂಹ ನಾಯಕಿ ಅಂತೇಳಿ. ಜಗನ್ಮಾತೆ ವಕ್ಷಸ್ಥಳದಲ್ಲಿ ನರಸಿಂಹ ನಾಯಕಿಯಾಗಿ ವಾಸ ಮಾಡ್ತಾಳೆ. ಒಂದು ಪ್ರಾಣಿಗೂ ಆತ್ಮದ ಪ್ರಾಣ ಶಕ್ತಿ, ಮನುಷ್ಯ ಜನ್ಮದ ಆತ್ಮದ ಪ್ರಾಣ ಶಕ್ತಿಯನ್ನ ನರಸಿಂಹಿಣಿ ಅಥವಾ ನರಸಿಂಹ ನಾಯಕಿ ಅಂತ ಹೇಳಿ ಭಗವಂತನ ವಕ್ಷಸ್ಥಳದಲ್ಲಿ ವಾಸ ಮಾಡುವಂತ ಜಗನ್ಮಾತೆ ಈ ನರಸಿಂಹ ನಾಯಕಿ. ಭೂದೇವಿ, ಶ್ರೀದೇವಿ. ಶ್ರೀದೇವಿ ಮಹಾಲಕ್ಷ್ಮಿ, ಭೂದೇವಿ ಪದ್ಮಾವತಿ. ಭೂನೀಲ ಇವರಿಬ್ರು ಕೂಡ ಈ ನರಸಿಂಹ ಸನ್ನಿಧಾನದಲ್ಲಿ ವಿಷ್ಣುನ 2 ಹೆಂಡತಿಯರು, ದಂಪತಿಗಳು. ಒಂದು ಸೌಮ್ಯ ನಾಯಕಿಯಾಗಿ ಶಾಂತ ಸ್ವರೂಪವನ್ನು ನರಸಿಂಹ ಕೊಡ್ತಾರೆ.
ಪ್ರಾಣಿ ಶಕ್ತಿ ಮತ್ತೆ ಮನುಷ್ಯನ ಶಕ್ತಿ, ಪ್ರಾಣ ಶಕ್ತಿಯ ಸಂಗಮ ಆದಾಗ ಶಾಂತಿ, ತುಷ್ಟಿ, ಪುಷ್ಟಿ, ವೃದ್ಧಿಯನ್ನ ಕೊಡ್ಲಿಕ್ಕೆ ಈ ನರಸಿಂಹನಾಯಕಿ ಆಗಿ ಉಡ್ತಾರೆ. ಅದರಿಂದ ನರಸಿಂಹನಾಯಕಿ ಭಗವಂತನ ವಕ್ಷಸ್ಥಳದಲ್ಲಿ ವಾಸ ಮಾಡಿದರೆ ಶಾಂತಿಯನ್ನು ಕೊಡುವಳು ಸೌಮ್ಯನಾಯಕಿ ಅಂತ. ಆ ನರಸಿಂಹನಾಯಕಿ ಅಮ್ಮನವರು ಈ ಸ್ಥಾನದಲ್ಲಿ ನೆಲೆಸಿದ್ದಾರೆ. ಕದಂಬ ಮುನಿಗಳು ಉಗ್ರ ನರಸಿಂಹರ ಜೊತೆಗೆ ಸೀತಾ ಲಕ್ಷ್ಮಣ ಸಮೇತ ರಾಮರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ. ಕೋದಂಡ ರಾಮ ಅಂದ್ರೆ ಬಿಲ್ಲು ಧನುಸ್ಸನ್ನ ಕೈ ಹಿಡ್ಕೊಂಡು ಅಣ್ಣ ತಮ್ಮ ಇಬ್ರು ಕೂಡ ಸೀತಾದೇವಿ ಜೊತೆಗೆ ನೆಲೆಸಿರುವಂತ ಒಂದು ಸನ್ನಿಧಾನವನ್ನ ಈ ಜಾಗದಲ್ಲಿ ಸೃಷ್ಟಿ ಮಾಡಿದರೆ ಕದಂಬ ಋಷಿಗಳು. ರಾಮನ ಪರಮ ಭಕ್ತ, ರಾಮನ ಬಂಟನಾದಂತ ಆಂಜನೇಯ ಕೂಡ ಈ ಒಂದು ದಂಪತಿಗಳ ಜೊತೆ ಇದ್ದಾರೆ. ಇಲ್ಲಿ ಏನ್ ವಿಶೇಷ ಅಂತಂದ್ರೆ, ಆಂಜನೇಯ ತನ್ನ ಗುರುವಾದ ಶ್ರೀರಾಮಚಂದ್ರನಿಗೆ ಯಾವ ರೀತಿ ಗೌರವ ಸಮರ್ಪಣೆ ಮಾಡ್ತಿದ್ದಾರೆ ಅಂದ್ರೆ, ಮಾತಾಡ್ಬೇಕಾದ್ರೆ ಆ ಉಗುಲು ಎಂಜಲು ರಾಮರಿಗೆ ಟಚ್ ಆಗುತ್ತೇನೋ, ತಾಕುತ್ತೇನೋ ಅಂದ್ಬಿಟ್ಟು ಹೇಳಿ ಶ್ರದ್ಧಾ ಭಕ್ತಿಯಿಂದ ರಾಮ ತನ್ನ ಬಾಯಿ ಮುಂದೆ ಕುಂಚಿತ ಪತಾಕ, ಇದು ಪತಾಕ ಹಸ್ತ, ಕುಂಚಿತ ಅಂದ್ರೆ ಅರ್ಥ ಫೋಲ್ಡ್ ಮಾಡೋದು, ಆ ಮುಸುಡಿ ಮುಂದೆ ಬಾಯಿ ಮುಂದೆ ಇಟ್ಕೊಂಡು ಎಂಜಲು ತಾಕಬಾರ್ದು ರಾಮರಿಗೆ ಅಂತ ಹೇಳಿ ಆ ಭಂಗಿಯಲ್ಲಿ ಆಂಜನೇಯ ಇದ್ದಾರೆ. ಎಡಗೈನಲ್ಲಿ ತನ್ನ ಬಾಲ ಕೂಡ ರಾಮರಿಗೆ ಅದು ಕಾಲ್ಮೆ ಕಾಲಕ್ಕೂ ಕೂತ್ಕೋತೀವಿ ದೊಡ್ಡವರು ಇದ್ದಾಗ ನಾವು. ಇಲ್ಲಿ ಬಾಲ ಅವ್ರಿಗೆ ಟಚ್ ಆಗಬಾರ್ದು, ಬಾಲ ಅವ್ರಿಗೆ ಕಾಣಿಸ್ಬಾರ್ದು ಅಂತೇಳಿ ತನ್ನ ಎಡಗೈನಲ್ಲಿ ಬಾಲವನ್ನ ಕೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಕುಂಚಿತ ಪತಾಕ ಮುದ್ರೆಯಲ್ಲಿ ರಾಮನ ಮುಂದೆ ಬಹಳ ಒಬ್ಬ ಶಿಷ್ಯ ಕೊಡುವಂತ ಗೌರವ, ಆ ಮರ್ಯಾದೆ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅನ್ನೋದನ್ನ ಈ ಕಲ್ಲಿನಲ್ಲಿ ಕೆತ್ತಿದ್ದಾರೆ ನೋಡಿ. ಬಹಳ ವಿಶೇಷವಾಗಿದೆ. ಇಂಥ ಕೋದಂಡರಾಮರ ದರ್ಶನ ಉಗ್ರ ನರಸಿಂಹರಲ್ಲ ಆದ್ಮೇಲೆ ಯಾರಿಗೆ ವಿವಾಹ ಪ್ರತಿಬಂಧಕ ದೋಷ ಇರ್ತದೋ, ಮದುವೆನೇ ಆಗ್ತಿಲ್ಲ ಅಂದವರು ಸೀತಾ ಸಮೇತ ರಾಮಚಂದ್ರರು ಇರುವಂತ ಈ ಸನ್ನಿಧಾನದಲ್ಲಿ ದರ್ಶನ ಮಾಡಿದ್ರೆ ಬಹಳ ವಿಶೇಷ. ಇಲ್ಲಿ ಬಂದು ಯಾರಿಗೆ ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳಕ್ ಆಗುದಿಲ್ವೋ ಈ ಸನ್ನಿಧಾನ ಕೂತ್ಕೊಂಡು ವಿಷ್ಣು ಸಹಸ್ರನಾಮದ ಕೊನೆಯ ಶ್ಲೋಕ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ಶ್ರೀರಾಮ ನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ಶ್ರೀರಾಮ ನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ಶ್ರೀರಾಮ ನಾಮ ವರಾನನೆ ಅಂತ ಹೇಳಿ ಮೂರಾವರ್ತಿ ಹೇಳಿದ್ರೆ 108 ಶ್ಲೋಕ ಏನಿದೆ ವಿಷ್ಣು ಸಹಸ್ರನಾಮದಲ್ಲಿ ಆದಷ್ಟು ಪೂರ್ಣವಾಗಿ ಹೇಳಿದಷ್ಟು ಈ ಒಂದು ಶ್ಲೋಕದಲ್ಲಿ ಬರ್ತದೆ. ಆದ್ರಿಂದ ರಾಮನ ಸನ್ನಿಧಾನದಲ್ಲಿ ಸೀತೆಯರು, ಲಕ್ಷ್ಮಣ ಮತ್ತೆ ಅವರ ಶಿಷ್ಯನಾದಂತಹ ಆಂಜನೇಯ, ಹನುಮಂತನ ಸನ್ನಿಧಾನದಲ್ಲಿ ಈ ಜಪ ಮಾಡಿದ್ದೆ ಆದರೆ ಸಮಸ್ತ ಪಾಪ ಶಾಪಗಳು ನಿವಾರಣೆ ಆಗತ್ತೆ ಈ ಒಂದು ಸನ್ನಿಧಾನದಲ್ಲಿ. ಬ್ರಹ್ಮದೇವರು ನರಸಿಂಹರನ್ನ ಪ್ರತಿಷ್ಠಾಪನೆ ಮಾಡಿ ಅರ್ಜುನನಿಗೆ ದರ್ಶನ ಮಾಡಿಸಿದ ನಂತರ ಸ್ವಲ್ಪ ಕಾಲಕ್ರಮೇಣ ಮುಂದೆ ಹೋಗ್ತಾ 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 ಕದಂಬ ಋಷಿಗಳು ಇಲ್ಲಿ ವಾಸ ಮಾಡ್ತಿದ್ರಂತೆ. ಬಹುಶಃ ಕೃಷ್ಣ ಅವತಾರ ಆಯಿತು, ಅರ್ಜುನನ್ ಕೂಡ ಸಮಾಧಿ ಆಯಿತು, ಮುಂದೆ ಪೂಜೆ ಮಾಡಲಿಕ್ಕೆ ಯಾರಾದ್ರೂ ಬೇಕಲ್ಲ. ಆಗ ಕದಂಬ ಋಷಿಗಳು ಈ ಸನ್ನಿಧಾನದಲ್ಲಿ, ಇದು ದೇವಸ್ಥಾನ ಮುಂದೆ ಒಂದು ನದಿ ಹರಿತಾ ಇದೆ, ಆ ನದಿಯಿಂದ ಹೋಗಿ ನೀರು ತಗೊಂಡು ಬಂದು ನರಸಿಂಹರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಿದ್ರಂತೆ. ಅದಕ್ಕೆ ದಿನನಿತ್ಯ ಕದಂಬ ನದಿಯಿಂದ ಹೋಗಿ ನೀರು ತಂದು ಅಭಿಷೇಕ ಮಾಡ್ತಿರೋದ್ರಿಂದ ಆ ನದಿಗೆ ಕದಂಬ ನದಿ ಅಂತಲೂ ಕೂಡ ಕರೀತಾ ಇದ್ರು ಹಿಂದೆ. ಈಗ ಅದು ಮದ್ದೂರು ಹೊಳೆ ಅಂತ ಮದ್ದೂರು ನದಿ ಅಂತ ಕರೀತಾರೆ. ಕದಂಬರ್ಷಿಗಳು ನರಸಿಂಹರ ಜೊತೆಗೆ ಕೃಷ್ಣನು ಕೂಡ, ಯಾಕೆಂದ್ರೆ ಕೃಷ್ಣಾವತಾರದಲ್ಲಿ ಇದೆಲ್ಲ ಆಗಿದ್ದು ಈ ದೇವಸ್ಥಾನ, ಕೃಷ್ಣನು ಕೂಡ ಒಂದು ಪೂಜೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ ಬಾಲ್ಯಾವಸ್ಥೆಯಲ್ಲಿದ್ದಂಥ ಕೃಷ್ಣನನ್ನ ಒಂದು ಪ್ರತಿಷ್ಠಾಪನೆ ಮಾಡಿದೆ. ತಾಯಿ ಯಶೋಧಾದೇವಿ
ಮಗನಿಗೆ ತನ್ನ ಮೊಲೆ ಹಾಲನ್ನು ಕುಡಿಸುವುದೊಂದು ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಪ್ರಭಾವಳಿನಲ್ಲಿ ದಶಾವತಾರ ಮತ್ತು ಕೃಷ್ಣನ ಬಾಲ್ಯ ಲೀಲೆಗಳನ್ನೆಲ್ಲ ಬಹಳ ಸುಂದರವಾಗಿ ಕೆತ್ತಿದ್ದಾರೆ. ತಾಯಿ ಯಶೋಧ ತನ್ನ ಮಗನಿಗೆ ಹಾಲು ಉಣಿಸ್ತಾ ಇರುವಂತ ಒಂದು ಶಿಲ್ಪ ಕಲೆ, ಆ ಒಂದು ವಿಗ್ರಹ ಇರೋದು ಇಡೀ ಜಗತ್ತಿನಲ್ಲಿ ಈ ಮದ್ದೂರಲ್ಲಿ ಒಂದೇ ಮಾತ್ರ. ಬಾಲಕೃಷ್ಣ ಇದ್ದಾನೆ, ಅಂಬೈಗಾಲ್ ಕೃಷ್ಣ ಇದ್ದಾನೆ, ಗೋಪಾಲ ಇದ್ದಾನೆ, ರುಕ್ಮಿಣಿ ಸಮೇತ ಕೃಷ್ಣ ಇರೋದು ಕೂಡ ಇದೆ, ಸತ್ಯಭಾಮ ಸಮೇತ. ಆದರೆ ತಾಯಿ ಎದೆ ಹಾಲು ಕುಡಿತಿರುವಂತ ಒಂದು ವಿಶೇಷವಾದಂತ ವಿಗ್ರಹ ಈ ಭೂಮಿಯಲ್ಲಿ ಮದ್ದೂರಲ್ಲಿ ಒಂದೇ, ಈ ಉಗ್ರ ನರಸಿಂಹ ಸನ್ನಿಧಾನದಲ್ಲಿ. ಇನ್ನೊಂದು ವಿಶೇಷ ಏನಂದ್ರೆ ಇದರಲ್ಲಿ ತಿರುಪತಿಯ ಶ್ರೀನಿವಾಸನನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದೇ ಗರ್ಭಗುಡಿಯಲ್ಲಿ ಯಶೋದಯ ದೇವಿ ತನ್ನ ಮಗನಿಗೆ ಅಮೃತವನ್ನ ಪಾನ ಮಾಡಿಸ್ತಾ ಇರೋದು, ಮತ್ತೆ ಮಹಾವಿಷ್ಣು ಸ್ವರೂಪಿಯಾದ ಶ್ರೀನಿವಾಸರು ಕೂಡ ಈ ಸನ್ನಿಧಾನದಲ್ಲಿದ್ದಾರೆ. ಆದ್ರಿಂದ ಯಾರಿಗೆ ಮಕ್ಕಳಾಗಿಲ್ಲ, ಕಾಳ ಸರ್ಪದೋಷ ಇದ್ರೆ ಮಕ್ಕಳಾಗಲ್ಲ, ಯಾರು ತಂದೆ ತಾಯಿ ಹಿಂಸೆ ಕೊಟ್ಟಿದ್ರೆ, ತಂದೆ ತಾಯಿ ಊಟ ಹಾಕಲ್ಲ, ಹೊಡಿಯೋದು ಬಡಿಯೋದು, ತಂದೆ ತಾಯಿಗಳು ಸೇವೆ ಮಾಡಿಲ್ಲ ಅಂದ್ರೆ ಅವ್ರು ಈ ಜನ್ಮದಲ್ಲಿ ಅಪ್ಪ ಅಮ್ಮ ಆಗಕ್ಕಾಗಲ್ಲ. ಸರ್ಪದೋಷ, ಕುಜದೋಷ, ಈ ತರ ದೋಷಗಳೇನಾರು ಇತ್ತು ಅಂದ್ರೆ, ಸಂತಾನ ಪ್ರತಿಬಂಧಕ ದೋಷ ಇತ್ತು ಅಂತಂದ್ರೆ ಉಗ್ರ ನರಸಿಂಹನ ದರ್ಶನ ಮಾಡಿದ್ಮೇಲೆ ಈ ಯಶೋದೆ ಜೊತೆ ಇರುವ ಬಾಲಕೃಷ್ಣನಿಗೆ ಒಂದು ಅಭಿಷೇಕ ಪೂಜೆ ಮಾಡಿಸಿ, ಅರ್ಚನೆ ಮಾಡಿಸಿ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಈ ಸಂತಾನ ಪ್ರತಿಬಂಧಕ ದೋಷ, ಆಗಾಗ ಗರ್ಭಪಾತ ಆಗ್ತಿರೋದು, ಈ ತಕ್ಷಕ ಕಾಳ ಸರ್ಪದೋಷ ಇದ್ರೆ ಆಗಾಗ ಗರ್ಭಪಾತ ಆಗುತ್ತೆ, ಮತ್ತೆ ಮಕ್ಕಳೇ ಆಗೋದಿಲ್ಲ. ಈ ತರ ದೋಷ ಇದ್ದಾಗ IVF ಕೂಡ ಫೇಲ್ ಆಗಿದೆ ಎಷ್ಟೋ ಜನಕ್ಕೆ, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಈ ಮದ್ದೂರಿನಲ್ಲಿರೋ ಈ ಬಾಲಗೋಪಾಲಕೃಷ್ಣ ತಾಯಿ ಜೊತೆ ತಾಯಿತನ ಬರಬೇಕು, ಬಂಜೆತನ ಹೋಗ್ಬೇಕು ಅನ್ನೋದಾದ್ರೆ ಈ ದೇವರಿಗೆ ಅಭಿಷೇಕ ಪೂಜೆ ಮಾಡಿಸಿದ್ದೆ ಆದ್ರೆ ಸಂತಾನ ಪ್ರಾಪ್ತಿ ಆಗತೈತಿ. ಈ ಸ್ಥಳ ಮಹಿಮೆ ಜೊತೆಗೆ ಭಗವಂತ ಶ್ರೀನಿವಾಸನು ಕೂಡ ಸಾಕ್ಷಿಭೂತನಾಗಿದ್ದಾನೆ. ಬನ್ನಿ ಆ ಒಂದು ವಿಗ್ರಹದ ದರ್ಶನ ಮಾಡೋಣ. ಮದ್ದೂರಿನಲ್ಲಿ ಈ ದೇವಸ್ಥಾನ ಮತ್ತೊಂದು ವಿಶೇಷ ಅಂದ್ರೆ ವೈಶಾಖ ಮಾಸ ಗ್ರೀಷ್ಮ ಋತುವಿನಲ್ಲಿ ಬ್ರಹ್ಮ ರಥೋತ್ಸವ ಮಾಡ್ತಾರೆ. ಸುಮಾರು 1 ವಾರಗಳ ಕಾಲ ಬಹಳ ವಿಜೃಂಭಣೆಯಿಂದ ರಥೋತ್ಸವ, ಗರುಡೋತ್ಸವ, ಪಲ್ಲಕ್ಕಿ ಉತ್ಸವದಲ್ಲಿ ಬಹಳಷ್ಟು ವಿಶೇಷವಾದ ಉತ್ಸವಗಳನ್ನ ಈ ಸನ್ನಿಧಾನದಲ್ಲಿ ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಭಗವಂತ ಭೂದೇವಿ, ಶ್ರೀದೇವಿ, ಲಕ್ಷ್ಮೀ ಪದ್ಮಾವತಿ ಸಮೇತ ನರಸಿಂಹರು ಈ ರೂಪದಲ್ಲಿ, ವಿಗ್ರಹದ ರೂಪದಲ್ಲಿ ಆರಾಧನೆ ಮಾಡಿ ರಥೋತ್ಸವಗಳನ್ನ, ಹಲವಾರು ಉತ್ಸವಗಳನ್ನ ಮಾಡ್ತಾರೆ. ನೀವು ಕೂಡ ಈ ಉತ್ಸವ ಮೂರ್ತಿಗಳ ದರ್ಶನ ಮಾಡಿ. ವೀಕ್ಷಕರೇ, ಈ ಮದ್ದೂರು ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹರ ಎಡಭಾಗದಲ್ಲಿ ಮತ್ತೊಂದು ವಿಶೇಷವಾದಂಥ ಒಂದು ಸಾನ್ನಿಧ್ಯ ಇದೆ, ವಿಷ್ಣುವಿನ ಸನ್ನಿಧಾನ. ಏನಪ್ಪ ಅಂದರೆ ಕಂಚಿ ವರದರಾಜ ಸ್ವಾಮಿಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದಕ್ಕೊಂದು ಕಥೆ ಇದೆ. ಹೊಯ್ಸಳ ರಾಜರಾದಂಥ ವಿಷ್ಣುವರ್ಧನನ ತಾಯಿಗೆ ಕಣ್ಣಿನ ದೃಷ್ಟಿದೋಷ ಹೊರಟೋಗಿರ್ತದೆ. ಕಣ್ಣಲ್ಲಿ ಒಂದು ದೃಷ್ಟಿದೋಷ ಅಂದರೆ ಕಣ್ಣು ಹೊರಟೋಗಿರ್ತದೆ. ಎಲ್ಲ ಥರ ಮದ್ದು ಟ್ರೀಟ್ಮೆಂಟ್ ಮಾಡಿಸ್ತಾನೆ ವಿಷ್ಣುವರ್ಧನ ತನ್ನ ತಾಯಿಗೆ ಕಣ್ಣು ಮತ್ತೆ ಬರಲಿ, ದೃಷ್ಟಿ ಬರಲಿ ಅಂತೇಳಿ. ಆದರೆ ಏನು ಮಾಡೋದು, ಯಾವ ಔಷಧಿನೂ ಕೂಡ ಗುಣ ಆಗೋದಿಲ್ಲ. ಯಾವುದೋ ಪೂರ್ವಜನ್ಮದ ಕರ್ಮದಿಂದ ವಿಷ್ಣುವರ್ಧನ ತಾಯಿಗೆ ಕಣ್ಣು ದೃಷ್ಟಿ ಹೊಟ್ಟೋಯ್ತು. ರಾಜ ವಿಷ್ಣುವರ್ಧನ ತುಂಬ ವ್ಯಥೆ ಮಾಡ್ತಾನೆ. ಒಮ್ಮೆ ವಿಷ್ಣುವರ್ಧನ ಕನಸಿನಲ್ಲಿ ರಾಮಾನುಜಾಚಾರ್ಯರು ಪ್ರತ್ಯಕ್ಷ ಆಗ್ತಾರೆ. ಕನಸಲ್ಲಿ ಬಂದು, ನಿನ್ನ ತಾಯಿಯನ್ನ ಕಾಂಚೀಪುರಂ ಕಂಚಿ ವರದರಾಜ ಸ್ವಾಮಿ ಕರ್ಕೊಂಡೋಗಿ ದರ್ಶನ ಮಾಡಿಸಿ
ಅಲ್ಲಿ ಸೇವೆ ಮಾಡಿಸು 48 ದಿವಸ, 1 ಮಂಡಲಗಳ ಕಾಲ ಅಲ್ಲಿ ಕಂಚಿ ವರದರಾಜ ಸ್ವಾಮಿಗೆ ಸೇವೆ ಮಾಡಿಸು, ನಿನ್ನ ತಾಯಿಯ ಕಣ್ಣಿನ ದೃಷ್ಟಿ ವಾಪಸ್ ಬರುತ್ತೆ, ಮತ್ತೆ ಬರ್ತದೆ ಅಂತ ಹೇಳಿ ವಿಷ್ಣುವರ್ಧನನ ಕನಸಿನಲ್ಲಿ ರಾಮಾನುಜಾಚಾರ್ಯರು ಬಂದು ಹೇಳ್ತಾರೆ. ತಕ್ಷಣಕ್ಕೆ ವಿಷ್ಣುವರ್ಧನ ಯೋಚನೆ ಮಾಡ್ತಾನೆ, ನನ್ನ ತಾಯಿಗಾಗಲೇ ವಯಸ್ಸಾಗ್ಬಿಟ್ಟಿದೆ, ಕಂಚಿ ಇರೋದು ಎಲ್ಲಿ ತುಂಬ ದೂರ, ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೇ ತುಂಬ ತಿಂಗಾನುಗಟ್ಟಲೆ ಪ್ರಯಾಣ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಏನು ಮಾಡೋದು? ಕಂಚಿಗೆ ತಾಯಿ ಕರ್ಕೊಂಡು ಹೋಗೋಕೆ ರೆಡಿ, ವಾತಾವರಣದಲ್ಲಿ ಬದಲಾವಣೆ, ಮಳೆ ಬರ್ಬೋದು, ಸೆಕೆ ಆಗ್ಬೋದು, ವಾತಾವರಣದಲ್ಲಿ ಏರುಪೇರು ಆದರೆ ಅಮ್ಮನಿಗೆ ಆರೋಗ್ಯ ಕೆಟ್ಟೋಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಅವನೊಂದು ನಿರ್ಧಾರಕ್ಕೆ ಬರ್ತಾನೆ ವಿಷ್ಣುವರ್ಧನ. ಏನು? ಕಾಂಚೀಪುರಂ ಅಂದರೆ ಕಂಚಿಯಿಂದಲೇ ಶಿಲ್ಪಿಗಳ ಕರೆಸಿ ಈ ಒಂದು ಎತ್ತರವಾದಂಥ ಗುಡ್ಡದ ಪ್ರದೇಶದಲ್ಲಿ ಕಂಚಿಲಿ ಹೇಗಿದೆಯೋ ವರದರಾಜ ಸ್ವಾಮಿಗಳು ಅದೇ ರೀತಿ ಸುಮಾರು 18 ಅಡಿ ಎತ್ತರದಲ್ಲಿ ಒಂದು ವಿಗ್ರಹವನ್ನು ಇಲ್ಲೇ ಕೆತ್ತಿಸ್ತಾರೆ. ಆ ವಿಷ್ಣುವರ್ಧನ ತನ್ನ ತಾಯಿ ಆರೋಗ್ಯ ಸುಧಾರಣೆ ಆಗಲಿ ಅಂತೇಳಿ ಕಂಚಿಯಿಂದ ಬಂದರು. ವರದರಾಜ ಸ್ವಾಮಿಯನ್ನ ಇಲ್ಲಿ ಕಲ್ಲಲ್ಲೇ ಕೆತ್ತನೆ ಮಾಡಿದ್ರು, ಪ್ರತಿಷ್ಠಾಪನೆ ಮಾಡಿಸಿದ್ದಾಯಿತು. 48 ದಿವಸ ತಾನು ಮತ್ತು ತನ್ನ ತಾಯಿ ಇಬ್ಬರು ಸೇರಿ ಆ ವರದರಾಜ ಸ್ವಾಮಿಯ ಸೇವೆ ಮಾಡ್ತಾರೆ. ಸೇವೆ ಮಾಡಿದ್ಮೇಲೆ 1 ಮಂಡಲ ಸೇವೆ 48 ದಿವಸ ಆದಮೇಲೆ ಅವರಿಗೆ 49 ದಿನಕ್ಕೆ ತಾಯಿಗೆ ಕಣ್ಣು ದೃಷ್ಟಿ ಹೊಟ್ಟೋಗಿರುತ್ತೆ, ಮತ್ತೆ ಕಣ್ಣು ದೃಷ್ಟಿ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ಈ ಒಂದು ವಿಶೇಷ ಸನ್ನಿಧಾನ ಇಲ್ಲಿದೆ. ಯಾರು ಕಂಚಿ ಹೋಗಿ ವರದರಾಜ ಸ್ವಾಮಿ ನೋಡ್ಲಿಕ್ಕಾಗಲ್ವೋ ಅವರು ಮದ್ದೂರಿನಲ್ಲಿ ಈ ಉಗ್ರ ನರಸಿಂಹನ ಸನ್ನಿಧಾನದಲ್ಲಿರತಕ್ಕಂಥ ಈ ಕಂಚಿ ವರದರಾಜ ಸ್ವಾಮಿ ದರ್ಶನ ಮಾಡಿದ್ರೆ ನೇತ್ರ ದೋಷ, ದೃಷ್ಟಿ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಿ ಈ ಸ್ಥಳದ ಇತಿಹಾಸ. ಹಾಗಾದರೆ ಆ ಸ್ವಾಮಿ ಹೇಗಿದ್ದಾರೆ ಕಂಚಿ ವರದರಾಜ ಸ್ವಾಮಿಗಳು, ಬನ್ನಿ ದರ್ಶನ ಮಾಡೋಣ. ಕಂಚಿ ವರದರಾಜ ಸ್ವಾಮಿಗಳು ಹೇಗಿದ್ದಾರೋ ಅದೇ ರೀತಿ ಕಂಚಿಯಿಂದ ಬಂದು ಶಿಲ್ಪಿಗಳು ಈ ವಿಗ್ರಹವನ್ನ ಕೆತ್ತಿ ಹೊಯ್ಸಳ ರಾಜ ವಿಷ್ಣುವರ್ಧನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ವಿಗ್ರಹದ ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ, ಮತ್ತೆ ಇನ್ನೊಂದು ಹಸ್ತದಲ್ಲಿ ಗದಾಧಾರಿಯಾಗಿ ಅಭಯ ಹಸ್ತ ಜೊತೆಗೆ ಒಂದು ಕಮಲ ಅಂದ್ರೆ ತಾವರೆ ಹೂವು ಮೊಗ್ಗನ್ನು ಕೂಡ ಇಟ್ಕೊಂಡಿದ್ದಾರೆ. ಹೃದಯದಲ್ಲಿ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಿದ್ದಾರೆ. ಪಾದದ ಕೆಳಗೆ ವಿಷ್ಣುವಿನ ವಾಹನ ಆದಂಥ ಗರುಡ ದೇವರು ಕೂಡ ಇದ್ದಾರೆ. ಇಲ್ಲಿ ಈ ಒಂದು ವಿಶ್ವರೂಪ ದರ್ಶನ ಮಾಡಿದಂಥವ್ರಿಗೆ ಕಣ್ಣಿಗೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳಿದ್ದರು, ನೇತ್ರ ದೋಷ, ಆ ದೋಷಗಳೆಲ್ಲ ನಿವಾರಣೆ ಆಗುತ್ತಂತೆ. ಅದು ಹೇಗೆ ನಿವಾರಣೆ ಆಗುತ್ತೆ ಅಂತಂದ್ರೆ ಇಲ್ಲಿ ಬಂದು ನಿತ್ಯ 48 ದಿವಸ ವಿಷ್ಣುವರ್ಧನನ ತಾಯಿ ಮತ್ತು ವಿಷ್ಣುವರ್ಧನ ಇಬ್ರು ಸೇರಿ ಸೇವೆ ಮಾಡೋದಂತೆ. ಆ 48 ದಿನದ ಒಂದು ವ್ರತ, ಆ ಒಂದು ವಿಧಿ ನಿಯಮಗಳನ್ನು ಪಾಲನೆ ಮಾಡಿದ ಮೇಲೆ ಕಣ್ಣು ಕುರುಡಾಗಿದ್ದು ಕೂಡ ಕಣ್ಣು ಬಂತು ಅಂತ ಹೇಳಿ ಈ ಸ್ಥಳದ ಇತಿಹಾಸ. ಆ ಭಗವಂತ ಕಂಚಿ ವರದರಾಜ ಸ್ವಾಮಿ ಕೂಡ ನಮ್ಮ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ಅದರ ಮದ್ದೂರಿನಲ್ಲಿ ನೆಲೆಸಿದ್ದಾರೆ ಆ ವರದರಾಜ ಸ್ವಾಮಿಗಳು.
ನೋಡಿದಲ್ಲ ವೀಕ್ಷಕರೇ, ಮದ್ದೂರು ಕ್ಷೇತ್ರದ ವಿಶೇಷವಾದಂಥ ಸಾನ್ನಿಧ್ಯದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಕಲಿಯುಗದಲ್ಲಿ ವಿಜ್ಞಾನಕ್ಕೂ ಮೀರಿದಂಥದ್ದು ಒಂದು ವಿಶೇಷವಾದಂಥ ಶಕ್ತಿ ಕೇಂದ್ರಗಳಿವೆ ಅಂದರೆ ಈ ದೇವಾಲಯಗಳು. ಅದರಲ್ಲೂ ಪುರಾತನ ಕಾಲದ ದೇವಾಲಯಗಳಲ್ಲಿ ಬಹಳಷ್ಟು ಶಕ್ತಿ ಸಾನ್ನಿಧ್ಯ ಜಾಸ್ತಿ ಇರ್ತದೆ. ಇತ್ತೀಚೆಗೆ ದೇವತಾ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ಟಿದ್ದಲ್ಲ ಇದು. ಬ್ರಹ್ಮನ ಕಾಲದಲ್ಲೇ ದ್ವಾಪರ ಯುಗದಲ್ಲೇ ಮಾಡಿದಂಥ ಈ ಒಂದು ಕ್ಷೇತ್ರ ಬಹಳ ವಿಶೇಷವಾದದ್ದು. ಎಲ್ಲಿ ನಮಗೆ ಕೋರ್ಟ್ಗೆ ಹೋದ್ರು ನ್ಯಾಯ ಸಿಗೋದಿಲ್ಲ, ಎಷ್ಟೇ ಕಾಯಿಲೆಗಳು ಬಂದರೂ ಆಸ್ಪತ್ರೆಗೆ ಹೋಗಿದ್ರು ಕೂಡ ನಮಗೆ ಆ ಕಾಯಿಲೆ ಗುಣ ಆಗ್ತಿಲ್ಲ. ಅಂದರೆ ನಮ್ಮ ಶಾಪ ಪಾಪ ಬಾಧೆಗಳಿಗೆ ಕೋರ್ಟು ಏನು ಮಾಡೋಕ್ಕಾಗಲ್ಲ, ಪೊಲೀಸ್ ಸ್ಟೇಷನ್ ಏನು ಮಾಡೋಕ್ಕಾಗಲ್ಲ, ಆಸ್ಪತ್ರೆ ಕೂಡ ಏನು ಮಾಡೋಕ್ಕಾಗಲ್ಲ, ಯಾವುದೇ ಔಷಧಿ ಕೂಡ ನಮಗೆ ಪ್ರಯೋಜನಕ್ಕೆ ಬರೋಲ್ಲ. ಆ ಥರ ಸಂದರ್ಭದಲ್ಲಿ ಇಂಥ ಶಕ್ತಿ ಕೇಂದ್ರಗಳಿಗೆ ಬಂದು ನಮ್ಮೆಲ್ಲ ಕರ್ಮಗಳನ್ನು ನಾಶ ಮಾಡಿ ಧ್ವಂಸ ಮಾಡಿ ಮತ್ತೆ ಮತ್ತೆ ಹೊಸ ಜೀವನಕ್ಕೆ ಕಾಲಿಡುವಂಥ ಅವಕಾಶವನ್ನು ಮಾಡಿಕೊಡು ಅಂತ ಹೇಳಿ ನಾವು ಆಗಾಗ ದೇವಸ್ಥಾನಕ್ಕೆ ಬಂದು ನಾವು ಎಲ್ಲ ಚಕ್ರಗಳನ್ನು ಚಾರ್ಜ್ ಮಾಡ್ಕೋಬೇಕು. ಮೊಬೈಲ್ಗೆ ಹೇಗೆ ನಾವು ಚಾರ್ಜ್ ಮಾಡ್ತೀವೋ ಹಾಗೆ ನಮ್ಮದೆಲ್ಲ ಸಪ್ತ ಚಕ್ರಗಳನ್ನು ಇಂಥ ಸನ್ನಿಧಾನದಲ್ಲಿ ಬಂದು ಚಾರ್ಜ್ ಮಾಡಿಕೊಂಡಾಗ ಜೀವಿತದ ಕಾಲದಲ್ಲಿ ಅಂದರೆ ಬದುಕಿರೋ ತನಕ ನಾವು ಏನೋ ಅಷ್ಟೋ ಇಷ್ಟೋ ಸ್ವಲ್ಪ ಸುಖ ಶಾಂತಿಯನ್ನು ಪಡೆಯುವಂಥ ಈ ಶಕ್ತಿ ಕೇಂದ್ರಕ್ಕೆ ಆಗಾಗ ಬರ್ತಿರ್ಬೇಕು. ಜೀವಿತ ಕಾಲದಲ್ಲಿ ಒಮ್ಮೆಯಾದರೂ ಬಂದು ಈ ಒಂದು ಶಕ್ತಿ ಕೇಂದ್ರದಲ್ಲಿ ಸೇವಾ ಕೈಂಕರ್ಯಗಳನ್ನು ಮಾಡಿ ಬನ್ನಿ. ದೇವತೆಗಳಿಗೆ ಅಭಿಷೇಕ ಮಾಡಿಸಿ, ಅರ್ಚನೆ ಮಾಡಿಸಿ, ಆರತಿ ಮಾಡಿಸಿ, ಪ್ರಾರ್ಥನೆ ಮಾಡಿ 180% ನಿಮ್ಮ ಕರ್ಮ ಎಲ್ಲ ಕಳೆದೋಗುತ್ತೆ. ಅಂಥ ಒಂದು ಸಾನ್ನಿಧ್ಯವನ್ನು ಇವತ್ತು ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಒಮ್ಮೆಯಾದರೂ ಈ ಒಂದು ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರೂ ಪರವಾಗಿ ಮತ್ತೊಮ್ಮೆ ಆ ಭಗವಂತ ಭೂದೇವಿ ಶ್ರೀದೇವಿ ಸಮೇತ ಸೌಮ್ಯನಾಯಕಿ ನರಸಿಂಹನಾಯಕಿ ಸಮೇತ ಆ ಉಗ್ರ ನರಸಿಂಹ ನಿಮಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಧನ ಕನಕ ವಸ್ತ್ರ ವಾಹನಾದಿಗಳನ್ನು ಕೊಟ್ಟು ಈ ಕಲಿಯುಗದಲ್ಲಿ ನಿಮ್ಗೆಲ್ಲರಿಗೂ ಮುಕ್ತಿ ಅಥವಾ ಮೋಕ್ಷನ ಪ್ರಾಪ್ತಿ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀರಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲೂ ಕೂಡ ನಾವು ಆಗಾಗ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಲಭ್ಯ ಆಗ್ತದೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.